ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಡಾಕ್ಟರ್ ಲೀಲಾವತಿಯರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಅವರೊಬ್ಬ ಅದ್ಭುತ ಕಲಾವಿದರು. ಕಲಾದೇವಿ ಅವರನ್ನು ಬಂದಷ್ಟು ಚೆನ್ನಾಗಿ ನಡೆಸ್ತಾಯಿದ್ರು, ಲೀಲಾಜಾಲವಾಗಿ ನಡೆಸ್ತಾಯಿದ್ರು. ಲೀಲಾವತಿಯವರಿಗೆ ಕಲೆ ಯಾವ ಥರ ಒಲಿದಿತ್ತು ಅಂದರೆ, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅನೇಕ ಚಿತ್ರಗಳಲ್ಲಿ ನಾಯಕಿಯಾಗಿ ಪಾತ್ರ ಮಾಡ್ತಾರೆ. ಆ ನಂತರ ಅವ್ರಿಗೆ ವಯಸ್ಸಾಗ್ತಾ ಬಂದಾಗ ಅವರ ತಾಯಿ ಪಾತ್ರನೂ ಕೂಡ ಮಾಡ್ತಾರೆ. ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ತಾಯಿ ಪಾತ್ರವೂ ಕೂಡ ಮಾಡ್ತಾರೆ. ಅಂದರೆ ಅವರಿಗೆ ಕಲೆ ಮೇಲೆ ಶ್ರದ್ಧೆ ಇತ್ತು. ನಾಯಕಿ ಪಾತ್ರವು, ಅಕ್ಕನ ಪಾತ್ರವು, ತಾಯಿ ಪಾತ್ರವು, ಯಾವ ಪಾತ್ರವಾದರೂ ಸರಿ ನಾನು ಪಾತ್ರ ಮಾಡಬೇಕು, ಪಾತ್ರಕ್ಕೆ ಸರಿಯಾದ ನ್ಯಾಯವನ್ನು ಒದಗಿಸ್ಬೇಕನ್ನೋ ಒಂದೇ ಒಂದು ನಿಟ್ಟಿನಿಂದ ಡಾಕ್ಟರ್ ಲೀಲಾವತಿಯವರು ಪಾತ್ರವನ್ನು ಮಾಡ್ತಾಯಿದ್ರು. ಅವರು ಹೋದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ತೀರ್ಕೊಂಡ್ರು. ಈಗ ಒಂದು ವರ್ಷ ಹತ್ತಿರ ಆಗ್ತಾ ಬಂತು. ತನ್ನ ತಾಯಿಯ ಪ್ರೀತಿಗೋಸ್ಕರ, ತನ್ನ ತಾಯಿಯ ನೆನಪಿಗೋಸ್ಕರ ಮಗ ವಿನೋದ್ ರಾಜ್ ಅವರು ತಾಯಿಗೋಸ್ಕರ ಒಂದು ದೇವಸ್ಥಾನ ಕಟ್ಟಿದ್ದಾರೆ, ಅಂದರೆ ಸ್ಮಾರಕ ಕಟ್ಟಿದ್ದಾರೆ. ಅದು ನಿನ್ನೆ ತಾನೇ ಓಪನಿಂಗ್ ಆಗಿದೆ, ಅಂದರೆ ಲೋಕಾರ್ಪಣೆಯಾಗಿದೆ. ಸ್ವಾಮೀಜಿಗಳು ಡಾಕ್ಟರ್ ಲೀಲಾವತಿಯವರ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡಿದರು, ಸ್ಮಾರಕವನ್ನು ಲೋಕಾರ್ಪಣೆ ಮಾಡಿದರು. ಡಾಕ್ಟರ್ ಲೀಲಾವತಿಯವರ ಸಿನಿಮಾದಕ್ಕೂ ಮತ್ತು ಅವರ ವೈಯಕ್ತಿಕ ಬದುಕಿಗೆ ತುಂಬ ಡಿಫ್ರೆನ್ಸ್ ಇರಲಿಲ್ಲ. ಯಾಕಂದರೆ ಸಿನಿಮಾ ಜಗತ್ತಿನಲ್ಲಿ ಹೇಗೆ ರೋಚಕ ಟ್ವಿಸ್ಟ್ ಟರ್ನ್ಸು ಕ್ಲೈಮ್ಯಾಕ್ಸಲ್ಲಿ ಇರುತ್ತಲ್ಲ, ಹಾಗೆ ಅವರ ವೈಯಕ್ತಿಕ ಬದುಕಲ್ಲಿ ತುಂಬ ಸಂಗತಿಗಳು ಬಂದು ಹೋದವು. ಸಿನಿಮಾದಲ್ಲಾದರೆ ನಮಗೆ ಕ್ಲೈಮ್ಯಾಕ್ಸಲ್ಲಿ ಎಲ್ಲ ಟ್ವಿಸ್ಟ್ ಟರ್ನು ಎಲ್ಲ ಆಗು ಹೋಗುಗಳಿಗೊಂದು ಇದು ಸಿಗುತ್ತೆ, ಏನೂ ಉತ್ತರ ಸಿಗುತ್ತೆ. ಆದರೆ ಲೀಲಾವತಿಯರ ಬದುಕಿನ ವೈಯಕ್ತಿಕ ಬದುಕಿನಲ್ಲಿ ಎಲ್ಲ ಟ್ವಿಸ್ಟ್ ಟರ್ನ್ಗಳು ಹಾಗೆ ಉಳ್ಕೊಬಿಟ್ಟು, ಏನೇನು ಗೊಂದಲ ಇತ್ತು, ಏನೆಲ್ಲ ಟ್ವಿಸ್ಟ್ ಆಯಿತು, ಟರ್ನ್ ಆಯಿತು, ಅಥವಾ ಕೆಲವೊಂದು ರೋಚಕ ಸತ್ಯಗಳು ಅವರೊಟ್ಟಿಗೆ ಮಾಯವಾದವು. ಅಂದರೆ ಅವು ಯಾರಿಗೂ ಸಾರ್ವಜನಿಕರಿಗೆ ಗೊತ್ತೇ ಆಗಲಿಲ್ಲ. ಆ್ಯಕ್ಚುಲಿ ಅವರವರ ಬದುಕು ಅವರವ್ರು ಇಷ್ಟ, ಆದರೆ ಸಾರ್ವಜನಿಕ ಜೀವನದಲ್ಲಿ ಇದ್ದಂಥ ವ್ಯಕ್ತಿಗಳು ಅವರು ಜೀವನ ತೆರೆದ ಪುಸ್ತಕವಾಗಿರುತ್ತೆ. ಆದರೆ ಕೆಲವೊಂದು ಸಂಗತಿಗಳು, ಲೀಲಾವತಿಯರ ಬದುಕಿನಲ್ಲಿ ನಡೆದಂಥ ಕೆಲವೊಂದು ಸಂಗತಿಗಳು ಅವರು ಸಹ ಹೇಳಿಕ್ಕೆ ಹೋಗಿಲ್ಲ. ಆ ಗೊಂದಲವನ್ನು ಗೊಂದಲವಾಗಿ ಇಟ್ಬಿಟ್ರು. ಎಷ್ಟು ಮಟ್ಟಿನ ಗೊಂದಲ ಜನರಲ್ಲಿ ಹಾಗೆ ಉಳ್ಕೊಬಿಡ್ತು ಅಂದರೆ, ವಿನೋದ್ ರಾಜ್ ಅವರು ತಾಯಿಯ ಪ್ರೀತಿಗೋಸ್ಕರ ಮದುವೆನೇ ಆಗಿಲ್ಲ. ಯಾಕಂದರೆ ಮದುವೆ ಆದರೆ ತಾಯಿ ಪ್ರೀತಿ ಕಡಿಮೆ ಆಗುತ್ತೆ, ಅಂದರೆ ತಾನು ತಾಯಿ ತೋರಿಸುವಂಥ ಪ್ರೀತಿ ಕಡಿಮೆ ಆಗುತ್ತೆ, ತಾನು ತಾಯಿಗೆ ತೋರಿಸುವಂಥ ಕಾಳಜಿ ಕಡಿಮೆ ಆಗುತ್ತೆ ಅಂತ ಹೇಳಿ ಅವರು ಮದುವೆನೇ ಆಗಿಲ್ಲ ಅಂತ 10 ವರ್ಷಗಳಿಂದ ಸುದ್ದಿ ಹರಿದಾಡ್ತಾ ಇದ್ದರು. ಆ ಸುದ್ದಿ ಲೀಲಾವತಿ ಮತ್ತು ವಿನೋದ್ ರಾಜ್ ಅವರ ಕಿವಿಗೆ ಬಿದ್ದರೂ ಕೂಡ ಅದರ ಬಗ್ಗೆ ಸ್ಪಷ್ಟನೆ ಕೂಡ ಕೊಟ್ಟಿರಲಿಲ್ಲ. ಕಳೆದ ವರ್ಷ ಒಬ್ಬರು ಬಂದು ಹೀಗೆ ವಿನೋದ್ ರಾಜ್ ಅವರಿಗೆ ಮದುವೆ ಆಗಿದೆ, ವಿನೋದ್ ರಾಜ್ ಅವರಿಗೆ ಮದುವೆಯಾಗಿ 25 ವರ್ಷ ಆಗಿದೆ, ಅವರಿಗೊಂದು 20 ವರ್ಷದ ಒಂದು ಹುಡುಗ ಇದ್ದಾನೆ ಅಂತ ಹೇಳುವವರೆಗೂ, ಆ ಸುದ್ದಿ ವೈರಲ್ ಆಗುವವರೆಗೂ, ಆ ಫೋಟೋಗಳು ವೈರಲ್ ಆಗುವವರೆಗೂ ಕೂಡ ವಿನೋದ್ ರಾಜ್ ಮತ್ತು ಲೀಲಾವತಿಯವರು ವಿನೋದ್ ರಾಜ್ ಅವರ ಮದುವೆ ಬಗ್ಗೆ ಸ್ಪಷ್ಟನೆಯೇ ಕೊಟ್ಟಿರಲಿಲ್ಲ. ಕೊನೆಗೆಲ್ಲ ಒಪ್ಕೊಂಡು, ಹೌದು ವಿನೋದ್ ರಾಜ್ ಅವರಿಗೆ ಮದುವೆ ಆಗಿದೆ, ಮದುವೆ ಆದರೆ ತಪ್ಪೇನು ಅನ್ನುವಂಥ ಉತ್ತರ ಕೊಟ್ಟರು. ಹೀಗೆ ಅನೇಕ ಆಗು ಹೋಗುಗಳಿಗೆ, ಅನೇಕ ಅವರ ವೈಯಕ್ತಿಕ ಬದುಕಿನ ವಿಷಯಗಳಿಗೆ ಯಾವುದಕ್ಕೂ ಸ್ಪಷ್ಟನೆ ಕೊಟ್ಟಿಲ್ಲ. ಹಾಗೆ ಗೊಂದಲವಾಗೇ ಇಟ್ಬಿಟ್ರು. ಅದು ಈಗೂ ಮುಂದುವರೆದಿದೆ. ಯಾಕಂದರೆ ತಾಯಿಯ ಪ್ರೀತಿಗೋಸ್ಕರ, ತಾಯಿಯ ನೆನಪಿಗೋಸ್ಕರ ವಿನೋದ್ ರಾಜ್ ಅವರು ತಮ್ಮ ತೋಟ, ಅಂದರೆ ಸೋಲದವನಹಳ್ಳಿಯಲ್ಲಿರುವ ತಮ್ಮ ತೋಟದ ಮನೆಯಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ದಾರೆ, ತಾಯಿಯ ಸ್ಮಾರಕವನ್ನು ಕಟ್ಟಿದ್ದಾರೆ. ಅದು ನಿನ್ನೆ ತಾನೇ ಲೋಕಾರ್ಪಣೆಯಾಗಿದೆ. ಅಲ್ಲೂ ಕೂಡ ವಿನೋದ್ ರಾಜ್ ಅವರು ಒಂದು ಗೊಂದಲದ ಸಂಗತಿಯನ್ನು, ಅಥವಾ ಅದು ಅವರ ಧೈರ್ಯವೋ ಅಥವಾ ಅವರ ಸ್ಥೈರ್ಯವೋ ಆತ್ಮನಂಬಿಕೆಯೋ ಗೊತ್ತಿಲ್ಲ, ಆ ದೇವಸ್ಥಾನಕ್ಕೆ ಒಂದು ಹೆಸರಿಟ್ಟಿದ್ದಾರೆ, ಅಂದರೆ ಆ ಸ್ಮಾರಕ ಹೆಸರಿಟ್ಟಿದ್ದಾರೆ. ಅಂದರೆ ಹೆಸರು ಯಾರು ಬೇಕಾದ್ರೆ ಇಡ್ಬೋದು, ಆದರೆ ಕೆಲವೊಂದು ಗೊಂದಲವನ್ನು ಗೊಂದಲವಾಗಿ ಇಡುವಂಥ, ಸ್ಪಷ್ಟನೆ ಕೊಡದೆ ಗೊಂದಲವಾಗಿ ಇಡುವಂಥ ಒಂದು ಕಾರ್ಯ ಇಲ್ಲೂ ಮುಂದುವರೆದಿದೆ ಅಂತ ಹೇಳ್ಬೋದು. ನಾನು ಆ ಹೆಸರು ಹೇಳಿದ ನಂತರ ಆ ವಿಷಯವನ್ನು ತುಂಬ ಮುಂದುವರ್ಸ್ಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಅದ್ರ ಬಗ್ಗೆ ನೀವೇ ಯೋಚನೆ ಮಾಡಿ, ನೀವೇ ಕಾಮೆಂಟ್ ಮಾಡಿ, ನಿಮ್ಗೆ ಅನಿಸಿದ್ದನ್ನು ನೀವೇ ತಿಳ್ಕೊಳ್ಬೋದು. ನಿನ್ನೆ ಲೋಕಾರ್ಪಣೆಗೊಂಡಂಥ ಆ ಸ್ಮಾರಕಕ್ಕೆ ವಿನೋದ್ ರಾಜ್ ಹೆಸರಿಟ್ಟಿದ್ದಾರೆ. ಆ ಹೆಸರೇನೆಂದರೆ, ಮೊದಲು ತಾಯಿ ದೇವರ ಅಂತ ಬರುತ್ತೆ, ಆ ನಂತರ ವರನಟಿ ಡಾಕ್ಟರ್ ಎಂ ಲೀಲಾವತಿಯವರ ದೇಗುಲ ಅಂತ ಹೆಸರಿಟ್ಟಿದ್ದಾರೆ. ನಾ ಹೆಸರು ಹೇಳಿದ ನಂತರ ನಿಮಗೆ ಅನೇಕ ಪ್ರಶ್ನೆಗಳು ಕಾಡ್ಬೋದು, ಅಂದರೆ ಅನೇಕ ಗೊಂದಲಗಳು ನಿಮ್ಮಲ್ಲಿ ಮೂಡುತ್ತಲ್ವ, ಆ ಗೊಂದಲ ನಿಮ್ಮಲ್ಲಿ ಇರಲಿ, ನೀವೇ ಕ್ಲಾರಿಫೈ ಮಾಡ್ಕೊಳ್ಳಿ. ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.